ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ನೋಡೋಣ. ಈ ಕೊಬ್ಬರಿ ಮಿಠಾಯಿಯನ್ನು ಮಾಡಲು ಮೊದಲಿಗೆ ನಾನು 2 ಗ್ಲಾಸ್ ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 1 ಗ್ಲಾಸ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. 4 ಏಲಕ್ಕಿ, ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಹೇಗೆ ಮಾಡುವುದು ನೋಡೋಣ. ಕಟ್ ಮಾಡಿದ ಕೊಬ್ಬರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ನೀರು ಹಾಕಬಾರ್ದು. ಈ ರುಬ್ಬಿದ ಕಾಯಿ ತುರಿಯನ್ನು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ, ತುಪ್ಪ ಬಿಸಿ ಆದ ನಂತರ ಇದಕ್ಕೆ 2 ಗ್ಲಾಸ್ ರುಬ್ಬಿಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ನಂತರ ಇದನ್ನು 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು. ಡ್ರೈ ಆಗುವವರೆಗೂ ಹುರಿಬೇಕು. ಹೀಗೆ ಮಾಡುವುದರಿಂದ ಕೊಬ್ಬರಿ ಮಿಠಾಯಿ ಬೇಗ ಕೆಡುವುದಿಲ್ಲ, ಹಾಗೆ ತುಂಬ ರುಚಿಯಾಗುತ್ತದೆ. ಹಾಗೆ ಈ ಕೊಬ್ಬರಿ ಮಿಠಾಯಿ ಮಾಡಲು ಜಾಸ್ತಿ ತುಪ್ಪನೂ ಬೇಕಾಗಲ್ಲ, ಹಾಗೆ ಸ್ವೀಟು ಜಾಸ್ತಿ ಬೇಕಾಗುವುದಿಲ್ಲ. ಮತ್ತು ಆದಷ್ಟು ದಪ್ಪ ತಳವಿರುವ ಪಾತ್ರೆಯನ್ನು ಉಪಯೋಗಿಸಿದರೆ ಬೇಗ ತಳ ಹಿಡಿಯುವುದಿಲ್ಲ. ಬನ್ನಿ ಇವಾಗ 1 ಗ್ಲಾಸ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. 1/4 ಕಪ್ ನೀರನ್ನು ಹಾಕಿ ಬೆಲ್ಲವನ್ನು ಬರೀ ಕರಗಿಸಿದರೆ ಸಾಕು. ಬೆಲ್ಲ ಕರಗಿದ ನಂತರ ಇದನ್ನು ಒಂದು ಬೇರೆ ಪಾತ್ರೆಗೆ ಶೋಧಿಸಿಕೊಳ್ಬೇಕು. ಏಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಲ್ಲು ಏನಾದರೂ ಇರುತ್ತದೆ, ಆದ್ದರಿಂದ ಶೋಧಿಸಿ ಹಾಕಬೇಕು. ಇವಾಗ ಈ ಬೆಲ್ಲವನ್ನು ಸ್ವಲ್ಪ ಪಾಕ ಬರುವವರೆಗೂ ಕುದಿಸ್ಕೊಳ್ಬೇಕು. ನಂತರ ಮೊದಲೇ ಹುರಿದಿಟ್ಟುಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10ರಿಂದ 15 ನಿಮಿಷ ಇದೇ ರೀತಿ ಹುರಿಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಹುರಿಬೇಕು. ನೋಡಿ, ಇವಾಗ ಸೈಡಲ್ಲಿ ಎಲ್ಲ ಡ್ರೈ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಈ ಕೊಬ್ಬರಿ ಮಿಠಾಯಿಯನ್ನು ಮಾಡಲು ಜಾಸ್ತಿ ಟೈಮೂ ಬೇಕಾಗುವುದಿಲ್ಲ, ಹಾಗೆ ಹೆಚ್ಚು ಸಾಮಗ್ರಿಗಳೂ ಬೇಕಾಗುವುದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ಈ ರೀತಿಯಾಗಿ ನೋಡಿದಾಗ ಉಂಡೆ ಥರ ಬರಬೇಕು, ಕೈಗೆ ಅಂಟಬಾರ್ದು. ಇವಾಗ ಪರ್ಫೆಕ್ಟಾಗಿ ಆಗಿದೆ. ತುಪ್ಪ ಹಚ್ಚಿಕೊಂಡಿರುವಂತಹ ತಟ್ಟೆಗೆ ಈ ಮಿಶ್ರಣವನ್ನು ಹಾಕಿ ಎಲ್ಲವನ್ನು ಒಂದೇ ಸಮವಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ನಂತರ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಚ್ಚಿಕೊಂಡು ಈ ರೀತಿಯಾಗಿ ತಟ್ಟಬೇಕು. ಈ ರೀತಿಯಾಗಿ ಒಂದೇ ಸಮ ಸ್ಕ್ವೇರ್ ಆಕಾರದಲ್ಲಿ ಮಾಡಿಕೊಂಡು ಬಿಸಿ ಇರುವಾಗಲೇ ಒಂದು ಚಾಕುವಿನಿಂದ ಜಸ್ಟ್ ಮಾರ್ಕ್ ಮಾಡಿದರೆ ಸಾಕು. ಆಮೇಲೆ 10ರಿಂದ 15 ನಿಮಿಷ ಸೆಟ್ ಆಗಲು ಬಿಡಬೇಕು. ಸ್ವಲ್ಪ ಡ್ರೈ ಆದಮೇಲೆ ಒಂದೊಂದೇ ಪೀಸನ್ನು ತೆಗಿಬಹುದು. ನೋಡಿ, ಇವಾಗ ಡ್ರೈ ಆಗಿದೆ. ಇವಾಗ ಕೊಬ್ಬರಿ ಮಿಠಾಯಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ಮಾಡಿದ ಬೆಲ್ಲದ ಕೊಬ್ಬರಿ ಮಿಠಾಯಿ ಅಥವಾ ಬೆಲ್ಲದ ಬರ್ಫಿ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ನೀವು ಒಮ್ಮೆ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರುಚಿಕರವಾದ ಹಾಗೂ ಅಷ್ಟೇ ಆರೋಗ್ಯಕರವಾದಂತಹ ಬೆಲ್ಲದ ಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ಥ್ಯಾಂಕ್ ಯು.